ಇಷ್ಟೆಲ್ಲ ಹುಡುಕಾಟ ನಡೆಸಿದ ನಂತರ ರಾಜ್ಯದ ಜನರಿಗೆ ಅಥವಾ ಆಸ್ತಿಕ ಜನರಿಗೆ ಇರುವ ಪ್ರಶ್ನೆ, ಇದೆಲ್ಲ ಯಾಕಾಯಿತು ಅಂತ. ಉತ್ತರ ಬೇಕಾಗಿರೋದು ಆ ಪ್ರಶ್ನೆಗೆ ಸ್ವಾಮಿ. ಇಡೀ ಪ್ರಹಸನದ ಹಿಂದೆ ಯಾರಿದ್ರು? ಈ ಅನಾಮಿಕ ದೂರುದಾರ ಯಾರು? ಎಲ್ಲಿದ್ದ? ಈತನನ್ನು ಸಂಪರ್ಕಿಸಿದವರು ಯಾರು? ಈತ ಬೆಳಿಗ್ಗೆ 11 ಗಂಟೆಗೆ SIT ಮುಂದೆ ಬರ್ತಾನಲ್ಲ, ಎಲ್ಲಿಂದ ಬರ್ತಾನೆ? ಸಂಜೆ ಕಾರ್ಯಾಚರಣೆ ಮುಗಿದ ನಂತರ ಹೊರಟು ಹೋಗ್ತಾನಲ್ಲ, ಎಲ್ಲಿಗೆ ಹೋಗ್ತಾನೆ? ಈತ ರಾತ್ರಿಯಲ್ಲಿ ಕಳೀತಾ ಇದ್ದಾನೆ, ಅಲ್ಲಿ ಏನಾಗ್ತಾ ಇದೆ? ಈತನ ಅಕೌಂಟಿನ ವಿವರಗಳೇನು? ಬ್ಯಾಂಕ್ ಅಕೌಂಟಿನ ವಿವರಗಳೇನು? 2022ರಿಂದ ಇಲ್ಲಿಯ ತನಕ ಈತನ ಹಣಕಾಸು ಪರಿಸ್ಥಿತಿ ಏನೇನಾಗಿದೆ? ಭಾಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನ ಈ ಮಾತನ್ನು ನಾನು, ಸುಮ್ಮನೆ ಅಲ್ಲ. 2022ರಿಂದ ಇಲ್ಲಿ ತನಕ ಈತನ ಹಣಕಾಸಿನ ಸ್ಥಿತಿ ಏನೇನಾಗಿದೆ? ಹಣಕಾಸಿನ ಸ್ಥಿತಿಯಲ್ಲಿ ಏರುಪೇರು ಅನ್ನೋದಿಲ್ಲ. ಅದನ್ನು ಏರಿಕೆಯಾಗಿದ್ದರೆ ಎಲ್ಲಿಂದ ಬಂತು? ಯಾರು ಈತನಿಗೆ ಕೊಟ್ಟರೋ ಅವರಿಗೆಲ್ಲಿಂದ ಬಂದಿತ್ತು? ಇದರ ಹಿಂದೆ ವ್ಯಕ್ತಿಗಳಿದಾವೋ, ರಾಜಕೀಯ ಪಕ್ಷಗಳಿದಾವೋ, ಸಂಘಟನೆಗಳಿದಾವೋ, ಸೈದ್ಧಾಂತಿಕ ಸಂಘಟನೆಗಳಿದಾವೋ? ರಾಜ್ಯದ ಜನರಿಗೆ ಉತ್ತರ ಬೇಕಾಗಿರುವ ಪ್ರಶ್ನೆಗಳು ಅವು. ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ.